ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಬಂಜಾರ ಸಮಾಜದ ವತಿಯಿಂದ ಜೋಡೋ ಬಂಜಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಜರುಗಿತು. ಜೋಡೋ ಬಂಜಾರ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಜಯ್ ನಾಯಕ್ ಅವರು ಮಾತನಾಡಿ, ಸಮಾಜದ ಮತ್ತು ಸಂಘದ ಏನೇ ಸಮಸ್ಯೆಗಳಿದ್ರೂ ನನ್ನನ್ನು ಸಂಪರ್ಕಿಸಿ. ಸಮಾಜಕ್ಕೆ ಅನ್ಯಾಯಗಳಾದ್ರೆ ನಾವು ರೋಡಿಗಿಳಿದು ಹೋರಾಟ ಮಾಡಲು ಸಿದ್ಧರಾಗುತ್ತೇವೆ ಎಂದು ಹೇಳಿದರು. ಶ್ರೀ 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 ಶಿವಲಾಲ್ ಮತ್ತು ಜಗದಮ್ಮ ಮಾತೆ ಪಾದ ಚರಣಕ್ಕೆ ನಮಸ್ಕರಿಸುತ್ತಾ ಮತ್ತು ಇವತ್ತು ಬಂದಿರುವ ಸುನಿಲ್ ಮಹಾರಾಜ್ ಅವರ ಪಾದಕಮಲಕ್ಕೆ ಚರಣಿಸುತ್ತಾ ಇವತ್ತು ನನ್ನನ್ನು ಬಂಜಾರ ಜೋಡೋ ಬಂಜಾರ ಸಂಘದ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ನಾನು ಈ ಸಮಾಜದ ಹಿರಿಯರು ಮತ್ತು ಕಾರ್ಯಕರ್ತರು, ಯುವಕರ ಇದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ, ಅಧ್ಯಕ್ಷ ಎಲ್ಲಿದಾಗಿದೆ? ನನ್ನನ್ನು ಈ ತಾಲೂಕಿನ ಬಂಜಾರ ಸಮಾಜದ ಎಲ್ಲ ಹಿರಿಯರು ಈ ಸಂಘಕ್ಕೆ ಆಕ್ಟಿವ್ ಆಗಿ ಕೆಲಸ ಯಾರು ಮಾಡ್ಬೋದು ಅಂತ ಚಿಂತನೆ ಮಾಡಿ ನನ್ನನ್ನು ಅಧ್ಯಕ್ಷರು ಮಾಡಿದ್ದು ನನಗೆ ಹೆಮ್ಮೆಯ ವಿಷಯ. ಮತ್ತು ನಾನು ಈ ಸಂಘನ ಯಾವ ರೀತಿ ಡೆವಲಪ್ ಮಾಡಬೇಕು, ಸಮಾಜದ ಸಲುವಾಗಿ ಯಾವ ರೀತಿ ದುಡಿಬೇಕು, ಏನೇನು ಮಾಡಬೇಕು, ನಾನು ಸಲಹೆಗಾರ ಅಂತೇಳಿ ಈಗ 11 ಜನ ಮಾಡಿದ್ದಾರೆ ನಮ್ಮ ಸೀನಿಯರ್ಸ್. ಅವರ ಸಲಹೆಯನ್ನು ಪಡೆದು ನಾನು ರಾತ್ರಿ ಹಗಲು ಈ ಸಮಾಜಕ್ಕೆ ದುಡಿಯಲು ಸಿದ್ಧನಿದ್ದೇನೆ ಎಂದು ಇದರ ಮುಖಾಂತರ ತಿಳಿಸ್ತೇನೆ. ಎಂದು ಆಳಂದ ಪ್ರವಾಸಿ ಮಂದಿರದಲ್ಲಿ ಸುನಿಲ್ ಮಹಾರಾಜರ ನೇತೃತ್ವದಲ್ಲಿ ಜೋಡೋ ಬಂಜಾರ ರಾಜ್ಯ ಸಂಘಟನೆಯನ್ನು ಆಳಂದ ತಾಲೂಕಿನಲ್ಲಿ ಶಾಖೆಯನ್ನು ಮಾಡಿದ್ದು, ಇಲ್ಲಿ ತಾಲೂಕಾ ಅಧ್ಯಕ್ಷರನ್ನಾಗಿ ವಿಜಯ್ ಜಾಧವ್ ಅವರಿಗೆ ನೇಮಕವಾಗಿತ್ತು. ಅದೇ ರೀತಿಯಾಗಿ ಸಹ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಎಲ್ಲ ಹುದ್ದೆಗಳನ್ನು ಇವತ್ತು ಹೇಳಿದ್ದು. ಈ ಸಂಘಟನೆ ಮೂಲ ಉದ್ದೇಶ ಪರಿಶಿಷ್ಟ ಜನಾಂಗದಲ್ಲಿ ಆಗುತ್ತಿರುವ ಲಂಬಣಿಗಳಿಗೆ ಅನ್ಯಾಯವನ್ನು ಸಹಿಸದೆ ಇದು ವಿರುದ್ಧ ನ್ಯಾಯಾಲಯ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ ಮತ್ತು ಸಾಮಾಜಿಕವಾಗಿ ಚಳುವಳಿ ಮುಖಾಂತರ ನಮ್ಮ ಹಕ್ಕನ್ನು ನಾವು ಕೇಳುತ್ತಾ ಈ ಸಂಘವನ್ನು ನಾವು ನಡೆಸ್ಕೊಂಡು ಮುಂದೆ ಹೋಗಬೇಕಾಗಿದೆ. ನಮ್ಮ ಸಮಾಜಕ್ಕೆ ಆಗಿರುವಂಥ ಅನುಪಾತ ಸಿ ಕ್ಯಾಟಗರಿ ಕೊಟ್ಟಿದ್ದರಿಂದ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ಸರ್ಕಾರ ಸೌಲಭ್ಯಗಳಾಗಲಿ, ನೌಕರಿಗಳಾಗಲಿ ಅವು ಯಾವ ನಮ್ಮ ಸಮಾಜಕ್ಕೆ ದೊರೆಯುವ ಲಕ್ಷಣಗಳು ಕಾಣುತ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಮುಂದೆ ನ್ಯಾಯಾಂಗ ಮತ್ತು ರಾಜ್ಯದ ನ್ಯಾಯಾಂಗ ವಿರುದ್ಧ ಮತ್ತು ಸುಪ್ರೀಂ ಕೋರ್ಟ್ ಮುಖಾಂತರ ಈ ನ್ಯಾಯವನ್ನು ಕೇಳಬೇಕ ಉದ್ದೇಶದಿಂದ ಈ ಸಂಘಟನೆ ಸ್ಥಾಪನೆ ಮಾಡಿದ್ದು. ಮುಂದೆ ಬರುವ ದಿನಗಳಲ್ಲಿ ಈ ಸಂಘಟನೆಯನ್ನು ರಸ್ತೆ ಮೂಲಕವಾಗಿ ಈ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಲು ನಾವು ಸಿದ್ಧರಾಗಿ ಕೆಲಸ ಪ್ರವೃತ್ತರಾಗಲು ಉದ್ದೇಶಿಸಿ ಸಂಘಟನೆ ಫಾರ್ಮೇಷನ್ ಮಾಡಿದೆ. ಈ ಸಂದರ್ಭದಲ್ಲಿ ಸಂಘದ ಗೌರವ ಅಧ್ಯಕ್ಷರಾದ ಸುನಿಲ್ ಮಹಾರಾಜರು, ರಾಜ್ಯ ಸಮಿತಿ ಅಧ್ಯಕ್ಷ ಸಂಜಯ್ ನಾಯಕ್, ರಾಮಚಂದ್ರ ಚೌಹಾಣ್, ಶಿವರಾಜ್ ರಾಠೋಡ್, ದೇವಿಚಂದ್ರ ರಾಠೋಡ್, ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.